ಬೆಂಗಳೂರಿನ ಹೊಸಕೋಟೆ ಬಳಿ ಮೊನ್ನೆ ಅಷ್ಟೇ ಡೆಡ್ಲಿ ಆಕ್ಸಿಡೆಂಟ್ ಆಗಿ 7 ಮಂದಿ ಸಾವನ್ನಪ್ಪಿದ್ರು. ಈ ದಾರುಣ ಘಟನೆ ಮಾಸೋ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಜಿಂದಾಲ್ ಬಳಿಯ ಫ್ಲೈ ಓವರ್ನಲ್ಲಿ ಭೀಕರ ಅಪಘಾತ ನಡೆದಿದ್ದು 5 ಮಂದಿ ಸಾವನ್ನಪ್ಪಿದ್ದಾರೆ. ತಡರಾತ್ರಿ 11:30 ಸುಮಾರಿಗೆ ಘಟನೆ ನಡೆದಿದೆ. ತುಮಕೂರು ಮಾರ್ಗದಿಂದ ಬೆಂಗಳೂರಿನ ಕಡೆ ಬರ್ತಾ ಇದ್ದ ಇಂಡಿಕಾ ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಬಳಿಕ ಸಿನಿಮೀಯ ಶೈಲಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿಯಾಗಿದೆ. ಮೃತರ ಪೈಕಿ 2 ಗುರುತು ಪತ್ತೆಯಾಗಿದ್ದು ಲಿಖಿತ್ ಮತ್ತು ಹರ್ಷಿತ್ ಅಂತ ಗುರುತಿಸಲಾಗಿದೆ. ಆದರೆ ಇನ್ನುಳಿದ 3 ಬಗ್ಗೆ ಇನ್ನೂ ಪೊಲೀಸರಿಗೆ ಮಾಹಿತಿ ಸಿಕ್ಕಿಲ್ಲ. ಸ್ಥಳಕ್ಕೆ ಡಿಸಿಪಿ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಮೃತರೆಲ್ಲರೂ ದೊಡ್ಡಬಳ್ಳಾಪುರ ಮೂಲದವರಾಗಿದ್ದು ಔಟಿಂಗ್ ಹೋಗಿರೋ ಮಾಹಿತಿ ಲಭ್ಯವಾಗಿದೆ. ಬೆಂಕಿ ಅವಘಡಕ್ಕೆ ಫರ್ನಿಚರ್ ಮಳಿಗೆ ಸುಟ್ಟು ಭಸ್ಮವಾಗಿದೆ. ಬೆಂಗಳೂರಿನ ಮೂಡಲಪಾಳ್ಯ ಕೆನರಾ ಬ್ಯಾಂಕ್ ಕಾಲೋನಿಯಲ್ಲಿ ಮಧ್ಯರಾತ್ರಿ ಘಟನೆ ನಡೆದಿದೆ. ಮುರಳಿ ಅನ್ನೋವರಿಗೆ ಸೇರಿದ ಫರ್ನಿಚರ್ ಮಳಿಗೆಯಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಮಳಿಗೆಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ಫರ್ನಿಚರ್ ಬೆಂಕಿಗೆ ಆಹುತಿಯಾಗಿದೆ. ಜೊತೆಗೆ ಫರ್ನಿಚರ್ ಮಳಿಗೆ ಬಳಿ ಇದ್ದ 2 ಬೃಹತ್ ಮರಗಳು ಕೂಡ ಧರೆಗುರುಳಿವೆ. ಸ್ಥಳಕ್ಕೆ ಬಂದ ಚಂದ್ರ ಲೇಔಟ್ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮರದ ಕೊಂಬೆ ಬಿದ್ದು ಕಾರು ಜಖಂಗೊಂಡಿದೆ. ಬೆಂಗಳೂರಿನ ಶೇಷಾದ್ರಿಪುರಂ ಮೊದಲನೇ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿರೋದು. ರಾತ್ರಿ 8ಕ್ಕೆ ಈ ಘಟನೆ ನಡೆದಿದೆ. ಗಂಗಾಧರ್ ಅನ್ನೋರಿಗೆ ಸೇರಿದ ಕಾರ್ ಜಖಮಾಗಿದೆ. ಇನ್ನು ಅದೃಷ್ಟವಶಾತ್ ಭಾರೀ ಅನಾಹುತವೊಂದು ತಪ್ಪಿದೆ. ಶೇಷಾದ್ರಿಪುರಂ ರಸ್ತೆಯಲ್ಲಿ ಒಣಗಿದ ರೆಂಬೆ ಕೊಂಬೆಗಳಿವೆ. ಈ ಬಗ್ಗೆ ಬಿಬಿಎಂಪಿ ಅವರಿಗೆ ಎಷ್ಟು ಬಾರಿ ಹೇಳಿದ್ದೀವಿ, ಆದರೂ ಪ್ರಯೋಜನ ಆಗಿಲ್ಲ. ಮಧ್ಯಾಹ್ನದ ವೇಳೆಗೆ ರೆಂಬೆ ಬಿದ್ದಿದ್ರೆ ದೊಡ್ಡ ಅನಾಹುತನೇ ಆಗ್ತಾ ಇತ್ತು. ಈಗ ಕಾರ್ ಜಖಮ್ ಆಗಿದೆ ಅಂತ ಹೇಳಿದಕ್ಕೆ ಕಾಟಾಚಾರಕ್ಕೆ ಬಂದು ರೆಂಬೆ ಕಡಿದು ಹೋಗಿದ್ದಾರೆ ಅಂತ ಕಾರು ಮಾಲೀಕ ಗಂಗಾಧರ್ ಕಿಡಿಕಾರಿದ್ರು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಭೈರತಿ ಬಸವರಾಜ್ ಕಸ್ಟಡಿ ಬಗ್ಗೆ ನಿರ್ಧಾರ ಆಗಲಿದೆ. ಈಗಾಗಲೇ ಭೈರತಿ ಬಸವರಾಜ್ಗೆ ವೈದ್ಯರು ಆಂಜಿಯೋಗ್ರಾಮ್ ಪರೀಕ್ಷೆ ನಡೆಸಿದ್ದು ಇವತ್ತು ರಿಪೋರ್ಟ್ ವೈದ್ಯರ ಕೈ ಸೇರುತ್ತೆ. ಈ ಬಳಿಕ ವೈದ್ಯಕೀಯ ರಿಪೋರ್ಟ್ ಸಮೇತ ಭೈರತಿ ಬಸವರಾಜ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಇನ್ನು ಭೈರತಿ ಬಸವರಾಜ್ ಸಿಐಡಿ ಕಸ್ಟಡಿ ಬಗ್ಗೆ ಇವತ್ತು ನಿರ್ಧಾರ ಆಗಲಿದೆ. ಹಾಸನ ಜಿಲ್ಲೆ ಬೇಲೂರು ಬಳಿಯ ಕೆರೆ ಬಳಿ 29 ವರ್ಷದ ಪ್ರಿಯಾಂಕಾ ಎಂಬ ಮಹಿಳೆಯ ಒಳ ಉಡುಪುಗಳು ಪತ್ತೆಯಾಗಿದ್ವು. ಇದರಿಂದ ಗಾಬರಿಯಾದ ಸಂಬಂಧಿಕರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ರು. ಹಾಸನ ಜಿಲ್ಲಾ ಪೊಲೀಸರು 3 ವಿಶೇಷ ತಂಡ ರಚನೆ ಮಾಡಿ ಮಹಿಳೆಯ ಪತ್ತೆಗೆ ಜಾಲ ಬೀಸಿದ್ರು. ಆದರೆ ಕೆರೆಯಲ್ಲಿ ಶೋಧ ಮಾಡ್ತಾ ಇದ್ದ ವೇಳೆ ಬೇರೊಬ್ಬನ ಜೊತೆ ಮಹಿಳೆ ಪತ್ತೆಯಾಗಿದ್ದಾಳೆ. ತುಮಕೂರು ಜಿಲ್ಲೆ ಕುಣಿಗಲ್ ಬಳಿಯ ಬಿದನಗೆರೆ ಬಳಿ ಡೇವಿಡ್ ಎಂಬಾತನ ಜೊತೆ ಯುವತಿ ಸಿಕ್ಕಿಬಿದ್ದಿದ್ದಾಳೆ. ಮಹಿಳೆ ಮನೆಯಿಂದ ತೆರಳುವಾಗ ಸುಮಾರು 30 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ತನ್ನ ಜೊತೆ ತೆಗೆದುಕೊಂಡು ಹೋಗಿದ್ಲಂತೆ. ಸದ್ಯ ಮಹಿಳೆ ಹಾಗೂ ಡೇವಿಡ್ನನ್ನ ಬೇಲೂರು ಪೊಲೀಸರು ಕರೆದೊಯ್ದಿದ್ದಾರೆ. ಶಿವಮೊಗ್ಗದ ಶಿಕಾರಿಪುರದ ಬಿಳಕಿ ಗ್ರಾಮದಲ್ಲಿ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋ ಘಟನೆ ನಡೆದಿದೆ. 52 ವರ್ಷದ ಪ್ರೇಮ ಅಂಗನವಾಡಿ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಆದರೆ ಮೊನ್ನೆ ರಾತ್ರಿ ಮೈ ಮೇಲೆ ಬಟ್ಟೆ ಇಲ್ಲದ ಸ್ಥಿತಿಯಲ್ಲಿ ಪ್ರೇಮ ಮೃತದೇಹ ಪತ್ತೆಯಾಗಿದೆ. ಹೀಗಾಗಿ ಮಹಿಳೆ ಮೇಲೆ ಲೈಂಗಿಕ ಕ್ರಿಯೆ ನಡೆದಿರೋ ಶಂಕೆ ವ್ಯಕ್ತವಾಗಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಮೆರಿಕ ಕ್ಯಾಲಿಫೋರ್ನಿಯಾದ ಬರ್ಕ್ಲಿ ವಿವಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ತುಮಕೂರಿನ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆ ಆಗಿದ್ದಾರೆ. ಕಳೆದ 7 ದಿನಗಳಿಂದ ಕಾಣೆಯಾಗಿರೋ ಬಗ್ಗೆ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ಕೊಟ್ಟಿದೆ. ಹೀಗಾಗಿ ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೆದಿದೆ. ಸಾಕೇತ್ ಹುಡುಕಾಟಕ್ಕೆ ಬೇಕಾದ ಎಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪತ್ರ ಬರೆದಿದ್ದಾರೆ. ಇನ್ನು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಗೆ ನಿರ್ದೇಶನ ಕೊಡುವಂತೆ ಮನವಿ ಮಾಡಿದ್ದಾರೆ. ಫೆಬ್ರವರಿ 17ರಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೋಲಾರ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕೋಲಾರ ತಾಲೂಕಿನ ವೇಮಗಲ್ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ಕೊಡಲಿರುವ ರಾಜನಾಥ್ ಸಿಂಗ್ ಟಿಎಎಸ್ಎಲ್ ಏರ್ಬಸ್ H-125 ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕಕ್ಕೆ ಚಾಲನೆ ಕೊಡಲಿದ್ದಾರೆ. 50 ಎಕರೆ ವಿಸ್ತೀರ್ಣದಲ್ಲಿ ಟಿಎಎಸ್ಎಲ್ ರಕ್ಷಣಾ ಸಾಮಗ್ರಿ ಉತ್ಪಾದನಾ ಘಟಕ ನಿರ್ಮಾಣ ಆಗ್ತಾ ಇದೆ. ರಾಜ್ಯದ ಜೈಲಲ್ಲಿರುವ ಖೈದಿಗಳ ಕೂಲಿ ಹೆಚ್ಚಳಕ್ಕೆ ಶಿಫಾರಸು ಮಾಡಲಾಗಿದೆ. ಪ್ರಸ್ತುತ ನೀಡ್ತಾ ಇರುವ ಕೂಲಿಗೆ ಮತ್ತೆ 5% ಹೆಚ್ಚಿಸಬೇಕು ಅಂತ
ಕಾರ್ಮಿಕ ಇಲಾಖೆಗೆ ಕಾರಾಗೃಹ ಇಲಾಖೆ ಪತ್ರ ಬರೆದಿದೆ. ದೇಶದಲ್ಲಿ ಕೈದಿಗಳಿಗೆ ಅತಿ ಹೆಚ್ಚು ಕೂಲಿ ಕೊಡ್ತಾ ಇರೋದು ಕರ್ನಾಟಕದಲ್ಲಿ ಮಾತ್ರ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ರಾಜ್ಯದಲ್ಲಿ ದುಪ್ಪಟ್ಟು ಕೂಲಿ ಕೊಡಲಾಗ್ತಾ ಇದೆ. ಪ್ರಸ್ತುತ ಕೌಶಲ್ಯ ರಹಿತ ಕೈದಿಗಳಿಗೆ 524 ರೂಪಾಯಿ ಕೂಲಿ ಕೊಡಲಾಗ್ತಾ ಇದೆ. ಸಾಧಾರಣ ಕೌಶಲ್ಯ ಹೊಂದಿದವರಿಗೆ 548 ರೂಪಾಯಿ ಕೊಡಲಾಗ್ತಾ ಇದೆ. ಇದೀಗ ಮತ್ತೆ 5% ಹೆಚ್ಚಿಸಬೇಕು ಅಂತ ಶಿಫಾರಸು ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಬೆಸ್ಕಾಂ ಅಧಿಕಾರಿ ಎಣ್ಣೆ ಪಾರ್ಟಿ ಮಾಡ್ತಾನೆ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಡಿಪಾಳ್ಯ ಶಾಖೆಯ ಜೆಇ ರಾಘವೇಂದ್ರ, ಲೈನ್ಮ್ಯಾನ್ ಶ್ರೀನಿವಾಸ್ ಸೇರಿದಂತೆ ಹಲವು ಸಿಬ್ಬಂದಿ ಡಾಬಾದಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಕರ್ತವ್ಯ ನಿರತ ನೌಕರರು ಕಚೇರಿ ವೇಳೆ ಎಣ್ಣೆ ಪಾರ್ಟಿ ಮಾಡಿರೋದಲ್ಲದೆ ಅಲ್ಲೇ ಕಡತಗಳ ಪರಿಶೀಲನೆ ಕೂಡ ಮಾಡಿರೋ ವಿಡಿಯೋ ಈಗ ವೈರಲ್ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ಕೇಳಿಬಂದಿದೆ. ಇಂಥವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಲಾಗ್ತಿದೆ. 2023ರ ಚುನಾವಣೆಯಲ್ಲಿ ವಿಜಯಪುರ ನಗರ ಕ್ಷೇತ್ರದಲ್ಲಿ ಅಕ್ರಮ ಎಸಗಿದ್ದಾರೆ ಅಂತ ಶಾಸಕ ಯತ್ನಾಳ್ ವಿರುದ್ಧ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆ ಯತ್ನಾಳ್ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುಲ್ ಹಮೀದ್ ಮುಷ್ರಿಫ್ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ₹40,000 ಲಂಚ ಪಡಿಬೇಕಾದ್ರೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಮತ್ತು ಗ್ರಾಮ ಸಹಾಯಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಶಿವಮೊಗ್ಗದ ಅಪರ ಜಿಲ್ಲಾಧಿಕಾರಿ ಕಾರ್ಯನಿರ್ವಹಿಸಿದ್ದ ಸಿದ್ದಲಿಂಗ ರೆಡ್ಡಿ ಕೆಲ ತಿಂಗಳ ಹಿಂದಷ್ಟೇ ವಿಶೇಷ ಭೂ ಸ್ವಾಧೀನಾಧಿಕಾರಿ ವರ್ಗಾವಣೆ ಆಗಿದ್ರು. ಕಾರಿನ ಮಾಸಿಕ ಬಾಡಿಗೆ ಹಣ ಮಂಜೂರು ಮಾಡೋಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ತಮ್ಮ ಸಹಾಯಕನ ಮೂಲಕ ಲಂಚದ ಹಣ ಪಡ್ಕೊಂಡಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದ ಲೋಕಾಯುಕ್ತ ಟೀಮ್ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ. ಬೀದರ್ನ ಶಿವನಗರದ ಬಳಿ ಲೋಟಸ್ ಸ್ಪಾ ಹೆಸರಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೀತಾ ಇದ್ದು ಪೊಲೀಸರು ದಾಳಿ ಮಾಡಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಕಲಬುರಗಿ ಮೂಲದ ಕರಣ್ ಮತ್ತು ಸಂದೀಪ್ ಅನ್ನೋರನ್ನ ಬಂಧಿಸಿದ್ದು ಹೊರ ರಾಜ್ಯದ 5 ಮಹಿಳೆಯರ ರಕ್ಷಣೆ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಅಂಜನಾಪುರ ಗ್ರಾಮದ 23 ವರ್ಷದ ಪ್ರಸನ್ನ ಕುಮಾರ್ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ರು. ಫೆಬ್ರವರಿ 1ರಂದು ರಾಮನಗರದ ನಾಗಲಾಪುರದ ಬಳಿ ಈ ಘಟನೆ ನಡೆದಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದು 5ರಿಂದ 6 ಜನಕ್ಕೆ ದೇಹದ ಅಂಗಾಂಗವನ್ನು ದಾನ ಮಾಡಿದ್ದಾರೆ. ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಾಸ್ತ್ರ ಹೇಳೋಕೆ ಗಿಳಿಗಳನ್ನು ಬಳಸ್ತಾ ಇದ್ದ ತಮಿಳುನಾಡು ಮೂಲದ 4ರನ್ನ ಬಂಧಿಸಿ 8 ಗಿಳಿಗಳನ್ನು ರಕ್ಷಣೆ ಮಾಡಲಾಗಿದೆ. ತಮಿಳುನಾಡು ಮೂಲದ ಜಿ ಸೂರ್ಯ, ಗುರುಸ್ವಾಮಿ, ಗಣೇಶ್ ನಟರಾಜ್ ಹಾಗೂ ವಿಕ್ರಮ್ ಗಣೇಶ್ ಅನ್ನೋರನ್ನ ವನ್ಯಜೀವಿ ಕಾಯ್ದೆಯಡಿ ಬಂಧಿಸಿರುವ ಅರಣ್ಯ ಸಂಚಾರಿ ದಳದ ಪೊಲೀಸರು ಪಂಜರಗಳ ಸಮೇತ 8 ಗಿಳಿಗಳನ್ನು ರಕ್ಷಿಸಿದ್ದಾರೆ. ಯಾದಗಿರಿ ನಗರದ ಹಲವೆಡೆ ಬಿಡಾಡಿ ದನಗಳ ಹಾವಳಿಯಿಂದ ವಾಹನ ಸವಾರರು ಪರದಾಡುವಂತಾಗಿದೆ. 3 ತಿಂಗಳಲ್ಲಿ ಬಿಡಾಡಿ ದನಗಳ ಹಾವಳಿಗೆ ಹಲವು ಆಕ್ಸಿಡೆಂಟ್ಗಳು ಕೂಡ ಸಂಭವಿಸಿ ಕೆಲವರು ಮೃತಪಟ್ಟಿದ್ದಾರೆ. ಹೈದರಾಬಾದ್ ರೋಡ್, ಹತ್ತಿಕುಣಿ ಕ್ರಾಸ್, ಚಿತ್ತಾಪುರ ರೋಡ್ನಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಬಿಡಾಡಿ ದನಗಳು ರಸ್ತೆ ಮಧ್ಯದಲ್ಲೇ ನಿಲ್ತಾ ಇರೋದ್ರಿಂದ ಕಿರಿಕಿರಿ ಉಂಟಾಗ್ತಾ ಇದೆ. ಇವತ್ತು ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ. ಹೀಗಾಗಿ ಇವತ್ತು ಬೆಂಗಳೂರಲ್ಲಿ ಮಾಂಸ ಮಾರಾಟ ನಿಷೇಧಿಸಲಾಗಿದೆ. ಜಿಬಿಎ ವ್ಯಾಪ್ತಿಯ ಕಸಾಯಿಖಾನೆಯಲ್ಲಿ ಪ್ರಾಣಿ ವಧೆ ಹಾಗೂ ಮಳಿಗೆಗಳಲ್ಲಿ ಮಾಂಸ ಮಾರಾಟ ಸಂಪೂರ್ಣ ನಿಷೇಧ ಮಾಡಲಾಗಿದೆ. ಪಶುಪಾಲನಾ ವಿಭಾಗದ ಉಪನಿರ್ದೇಶಕರಿಂದ ಆದೇಶ ಹೊರಡಿಸಲಾಗಿದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಜೋರಾಗಿದೆ. ಮಹದೇಶ್ವರನ ದೇವಸ್ಥಾನ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ದೇವಸ್ಥಾನದ ಗೋಪುರ ಹಾಗೂ ಪ್ರಾಂಗಣ ಸೇರಿದಂತೆ ಬೆಟ್ಟದ ಎಲ್ಲಾ ಕಡೆ ವಿದ್ಯುತ್ ದೀಪಗಳ ಅಲಂಕಾರ ಜೋರಾಗಿದ್ದು ಭಕ್ತರ ಕಣ್ಮನ ಸೆಳೀತಾ ಇದೆ. ಶಿವರಾತ್ರಿ ಜಾತ್ರೆ ಅಂಗವಾಗಿ ಸಾಲೂರು ಮಠಕ್ಕೆ ಮಹದೇಶ್ವರನ ಮೆರವಣಿಗೆ ಮೂಲಕ ತರಲಾಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ಮೈಸೂರಿನ ತ್ರಿನೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ 11 ಕೆಜಿಯ ಚಿನ್ನದ ಮುಖವಾಡ ಧಾರಣೆ ಮಾಡಲಿದ್ದಾರೆ. ವರ್ಷಕ್ಕೊಮ್ಮೆ ಮಾತ್ರ ಚಿನ್ನದ ಮುಖವಾಡ ಧಾರಣೆ ಮಾಡೋ ವಾಡಿಕೆ ಇದೆ. ಹೀಗಾಗಿ ಶಿವಲಿಂಗಕ್ಕೆ ಅಭಿಷೇಕ, ಪೂಜೆ ಸಲ್ಲಿಸಿ ಶಿವಲಿಂಗಕ್ಕೆ ಮುಖವಾಡ ಧಾರಣೆ ಮಾಡಲಾಗುತ್ತೆ. ಇವತ್ತು ಶಿವಲಿಂಗ ನೋಡೋಕೆ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಲಿದ್ದು ದೇವಾಲಯದಲ್ಲಿ ಭಜನೆ, ಶಿವ ನೃತ್ಯ, ಭಕ್ತಿಗೀತೆಗಳು ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಶಿವರಾತ್ರಿ ಹಬ್ಬ ಹಿನ್ನೆಲೆ ಕೋಲಾರ ಜಿಲ್ಲೆಯ ಕೋಟಿಲಿಂಗೇಶ್ವರ ಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದು ಬರಲಿದೆ.
ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರ ಗ್ರಾಮದ ಶಿವನ ಕ್ಷೇತ್ರದಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಬೆಳಗ್ಗೆ 11ಕ್ಕೆ 108 ಅಡಿ ಎತ್ತರದ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ಬೆಳಗ್ಗೆ 11:15ಗೆ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ಸಿಗಲಿದೆ. ರಾತ್ರಿ 10ರಿಂದ ಬೆಳಗ್ಗೆ 4ರವರೆಗೂ ಜಾಗರಣೆ ಕಳೆಯೋಕೆ ನಾಟಕ, ಭಜನೆ, ಕೋಲಾಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸುಕ್ಷೇತ್ರ ಉಕ್ಕಡಗಾತ್ರಿಯ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ನೂತನ ಬೆಳ್ಳಿ ಉತ್ಸವ ಮೂರ್ತಿಯನ್ನ ಇವತ್ತು ಲೋಕಾರ್ಪಣೆ ಮಾಡಲಾಗುತ್ತೆ. ಭಕ್ತರಿಂದ ದೇಣಿಗೆ ನೀಡಿದ ಬೆಳ್ಳಿಯಿಂದ 18 ಕೆಜಿ ತೂಕದ 2 ಅಡಿ ಎತ್ತರದ ಸುಮಾರು 60 ಲಕ್ಷ ವೆಚ್ಚದಲ್ಲಿ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗಿದೆ. ಶಿವಮೊಗ್ಗದ ಕಾಶಿನಾಥ್ ತಯಾರಿ ಮಾಡಿರುವ ಉತ್ಸವ ಮೂರ್ತಿ ಆಕರ್ಷಕವಾಗಿದ್ದು ಲೋಕಾರ್ಪಣೆಗೊಳಿಸಲಾಗುತ್ತೆ ಅಂತ ಸುರೇಶ್ ತಿಳಿಸಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮಹಾಶಿವರಾತ್ರಿ ಸಡಗರ ಜೋರಾಗಿದೆ. ಶಿವರಾತ್ರಿ ಅಂಗವಾಗಿ ಶಿವಮಂದಿರ ಸೇರಿ ವಿವಿಧ ದೇವಸ್ಥಾನಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಉತ್ತರ ಕರ್ನಾಟಕದ ಆರಾಧ್ಯ ದೈವ ಸಿದ್ದಾರೂಢ ಮಠದಲ್ಲಿ ಶಿವರಾತ್ರಿಯ ಅಂಗವಾಗಿ ವಿಶೇಷ ಪೂಜೆಗಳು ನೆರವೇರಲಿವೆ. ಸಂಗೀತ ಕಾರ್ಯಕ್ರಮ ಸೇರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶಿವರಾತ್ರಿ ಹಿನ್ನೆಲೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ 14 ಜನರಿಗೆ ಮಾತ್ರ ಪೂಜೆ ಮಾಡೋಕೆ ಅವಕಾಶ ಕೊಡಲಾಗಿದೆ. ಕಲಬುರಗಿಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ 14 ಜನರಿಗೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಹಿಂದೂ ಕಾರ್ಯಕರ್ತರು ದೇವಸ್ಥಾನಕ್ಕೆ ಆಗಮಿಸಿ ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾರ್ಚನೆ ಮಾಡಲಿದ್ದಾರೆ. ಪೂಜೆಗೆ ತೆರಳುವ 14 ಜನರಿಗೆ ಸೂಕ್ತ ಭದ್ರತೆ ನೀಡುವಂತೆ ಆದೇಶ ಮಾಡಲಾಗಿದೆ. ಅಲ್ಲದೆ ಆಳಂದ ಪಟ್ಟಣದಲ್ಲಿ 144 ಸೆಕ್ಷನ್ ಜಾರಿಯಾಗಿದೆ. ಶಿವರಾತ್ರಿ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಕೈಲಾಸಗಿರಿ ನಂದಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಲಿದೆ. ವಿಶೇಷ ಹೋಮ ಹವನಗಳೊಂದಿಗೆ ಮಹಾಶಿವರಾತ್ರಿ ಆಚರಣೆ ಮಾಡಲಾಗುತ್ತೆ. ನಂದಿ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಜೊತೆಗೆ ರಾತ್ರಿ ಇಡೀ ಪೂಜೆ ನಡೆಯಲಿದೆ. ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಸೇರಿದಂತೆ ವಿಶೇಷ ಪೂಜೆ ನಡೆಯಲಿದೆ. ಕೈಲಾಸಗಿರಿ ಬೆಟ್ಟದಲ್ಲಿರೋ ಗುಹಾಂತರ ದೇವಾಲಯದಲ್ಲಿಯೂ ಮಹಾ ಅಭಿಷೇಕ ನಡೆಯಲಿದೆ. ಇನ್ನು ನಂದಿ ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬದ ಮಾರನೇ ದಿನ ನಡೆಯುವ ವಿಶ್ವವಿಖ್ಯಾತ ಯೋಗ ಮತ್ತು ಭೋಗ ನಂದೀಶ್ವರ ಜೋಡಿ ರಥೋತ್ಸವಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಜಿಲ್ಲಾಡಳಿತ ತಯಾರಿ ನಡೆಸಿದ್ದು ಇತಿಹಾಸ ಪ್ರಸಿದ್ಧ ಭೋಗ ನಂದೀಶ್ವರ ದೇವಸ್ಥಾನಕ್ಕೆ ವಿಶೇಷ ಹೂವಿನ ಮತ್ತು ದೀಪಾಲಂಕಾರ ಮಾಡಲಾಗಿದೆ. ಇನ್ನು ಜೋಡಿ ರಥಗಳಿಗೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ಕೊಡಲಿದ್ದಾರೆ. ವಿಜಯನಗರದಲ್ಲಿ ಕಳೆದ 2 ದಿನಗಳಿಂದ ಹಂಪಿ ಉತ್ಸವ ನಡೀತಾ ಇದೆ. ಉತ್ಸವಕ್ಕೆ ನಟ ನಟಿಯರ ದಂಡೆ ಆಗಮಿಸ್ತಾ ಇದ್ದು ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಗಿಲ್ಲಿ ಮತ್ತು ಕಾವ್ಯ ಆಗಮಿಸಿದ್ರು. ವೇದಿಕೆ ಮೇಲೆ ಕಾವ್ಯ ಗಿಲ್ಲಿ ಬರ್ತಾ ಇದ್ದಂತೆ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮ ಪಟ್ಟಿದ್ದಾರೆ. ಡೌಟ್ ಅದಲ್ಲ, ನಾನು ಒಬ್ಬ ಚಿಕ್ಕ ಹುಡುಗ ಕೂತಾನು ನಾಡು ಈಗ ನೀನ್ ಸೌಂಡ್ ಮಾಡಿದ್ರೆ ಯಾವ್ದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸುತ್ತೆ. ಈಗ ನಮ್ಮ ಹುಡುಗರು ನಮ್ ಕಡೆ ಎಷ್ಟು ಜನ ಹುಡುಗರ ಏನಿಲ್ಲ ನಮ್ಮ ಹುಡುಗಿರು ಸೌಂಡ್ ಮಾಡ್ತಾರೆ. ಹುಡುಗಿರ ಹಂಪಿ ಉತ್ಸವ ಹಿನ್ನೆಲೆ ಹೊಸಪೇಟೆಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. 1 ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದ್ದು ಸವಾರರು ಪರದಾಡಿದ್ದಾರೆ. ಜಿಲ್ಲಾಡಳಿತದಿಂದ ಹಂಪಿ ಉತ್ಸವ ಹಿನ್ನೆಲೆ 100 ಉಚಿತ ಬಸ್ ಬಿಡಲಾಗಿದೆ. ಆದರೂ ಬಸ್ ನಿಲ್ದಾಣದಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಜನರನ್ನ ನಿಯಂತ್ರಣ ಮಾಡೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಿರೇಹರಕುಣಿ ಗ್ರಾಮದಲ್ಲಿ ನಿಶ್ಚಿತಾರ್ಥವೊಂದು ಎಲ್ಲರ ಗಮನ ಸೆಳೆದಿದೆ. ಬೈಕ್, ಕಾರನ್ನ ಬಿಟ್ಟು ಎತ್ತಿನ ಬಂಡಿಯಲ್ಲಿ ಹೋಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಹಿರೇಹರಕುಣಿ ರೈತ ಕುಟುಂಬದ ನಿಂಗಪ್ಪ ಪುತ್ರ ರಾಘು ಯಲ್ಲಪ್ಪ ಕುರಟ್ಟಿ ಅವರ ಪುತ್ರಿ ನಿರ್ಮಲಾಳೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಇರಾನ್ ಸರ್ವಾಧಿಕಾರಿ ಆಯತುಲ್ಲಾ ಅಲಿ ಖಮೇನಿ ಅಧಿಕಾರದಿಂದ ನಿರ್ಗಮಿಸಬೇಕು, ಇದು ಉದ್ವಿಗ್ನತೆ ತಣಿಸೋಕೆ ಅತ್ಯುತ್ತಮ ಮಾರ್ಗ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗುಡುಗಿದ್ದಾರೆ. ಇನ್ನೊಂದು ಕಡೆ ಇರಾನ್ ಮೇಲಿನ ದಾಳಿ ಸಾಧ್ಯತೆ ಬಗ್ಗೆ ಪರಿಶೀಲನೆ ಮುಂದುವರೆಸಿದ್ದಾರೆ. ಜೊತೆಗೆ ವಿಶ್ವದ ಅತಿದೊಡ್ಡ ಮತ್ತು ಅಮೆರಿಕದ 2ನೇ ವಿಮಾನ ವಾಹಕ ಸಮರ ನೌಕೆಯನ್ನ ಇರಾನ್ನತ್ತ ಕಳಿಸಿದೆ. ಟ್ರಂಪ್ ಈ ನಡೆಯಿಂದ ದಾಳಿ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಿದೆ. ಇವತ್ತು ಟಿ20 ವಿಶ್ವಕಪ್ನ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಕೊಲಂಬೋದ ಪ್ರೇಮದಾಸ್ ಮೈದಾನದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ನಡೆಯಲಿದೆ. ಈ ಮ್ಯಾಚ್ ಟೀಂ ಇಂಡಿಯಾಗೆ ಪ್ರತಿಷ್ಠೆ ಆದರೆ ಪಾಕ್ಗೆ
ಸೇಡಿನ ಸಮರವಾಗಲಿದೆ. T20 ವಿಶ್ವಕಪ್ನಲ್ಲಿ ಇವರಿಗೆ 8 ಬಾರಿ ಮುಖಾಮುಖಿಯಾಗಿದ್ದು ಭಾರತ 7 ಪಂದ್ಯ ಗೆದ್ದಿದ್ರೆ ಪಾಕ್ ಕೇವಲ 1 ಪಂದ್ಯದಲ್ಲಿ ಮಾತ್ರ ಗೆದ್ದಿದೆ. ಇದೀಗ ಮತ್ತೆ ಪಾಕ್ ಬಗ್ಗು ಬಡಿಯೋಕೆ ಇಂಡಿಯಾ ಪಡೆ ಸಜ್ಜಾಗಿದೆ. ಈ ಮಧ್ಯೆ ಕೊಲಂಬೋದಲ್ಲಿ ಮಳೆ ಮುನ್ಸೂಚನೆ ಕೊಟ್ಟಿದ್ದು ಅಭಿಮಾನಿಗಳಿಗೆ ಈಗ ತಲೆನೋವಾಗಿದೆ. ಇತ್ತೀಚೆಗಷ್ಟೇ ರಣವೀರ್ ಸಿಂಗ್ ಡಾನ್ 3 ಸಿನಿಮಾ ತಂಡದಿಂದ ನೋಟಿಸ್ ಪಡೆದಿದ್ದಾರೆ. 40 ಕೋಟಿ ಪರಿಹಾರಕ್ಕೆ ಡಿಮಾಂಡ್ ಮಾಡಿದ್ದಾರೆ ಎಂಬ ಸುದ್ದಿ ಆಗಿತ್ತು. ಸದ್ಯ ಧನುಷ್ಗೆ ನಿರ್ಮಾಪಕರೊಬ್ಬರು ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ. 2016ರಲ್ಲಿ ಸಿನಿಮಾವೊಂದಕ್ಕೆ ಕಮಿಟ್ ಆಗಿದ್ರು. ಆ ಸಿನಿಮಾ ಇನ್ನೂ ಟೇಕ್ ಆಫೇ ಆಗಿಲ್ಲ. ನಮಗೆ 20 ಕೋಟಿ ನಷ್ಟ ಆಗಿದೆ ಅಂತ ಧನುಷ್ಗೆ 20 ಕೋಟಿ ಪರಿಹಾರ ಕೊಡಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅಖಂಡ ಸಿನಿಮಾದ ನಟಿ ಪ್ರಜ್ಞಾ ಜೈಸ್ವಾಲ್ ಹಾಟ್ ಲುಕ್ ಅಲ್ಲಿ ಮಿಂಚಿದ್ದಾರೆ. ಹೊಸದಾಗಿ ಫೋಟೋ ಶೂಟ್ ಮಾಡಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅವರ ಹಾಟ್ ಫೋಟೋಗಳು ಇನ್ಸ್ಟಾಗ್ರಾಂನಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇವೆ. ಶ್ರೀದೇವಿ ಮಗಳು ಜಾನ್ವಿ ಕಪೂರ್ ದೇವರ ಸಿನಿಮಾದಲ್ಲಿ ನಟಿಸಿದ್ರು. ಆ ಸಿನಿಮಾ ಹಿಟ್ ಆಗಲಿಲ್ಲ. ಸದ್ಯ ರಾಮ್ ಚರಣ್ ಜೊತೆ ಪೆದ್ದ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹೀಗಿರೋವಾಗಲೇ ಮತ್ತೊಂದು ಬಿಗ್ ಸಿನಿಮಾದಲ್ಲಿ ಜಾನ್ವಿ ಆಫರ್ ಪಡ್ಕೊಂಡಿದ್ದಾರೆ. ಅಲ್ಲು ಅಟ್ಲಿ ಕಾಂಬಿನೇಷನ್ ಸಿನಿಮಾದಲ್ಲಿ ನಟಿಸಲಿದ್ದಾರೆ.